ಅವರಿಗೆ ಓಟ್ಗೋಸ್ಕರ ಟೀಕೆ ಮಾಡ್ತಾರೆ. ಹಿಂದೂಗಳೆಲ್ಲ ನಮ್ಮ ಪರ. ಹಿಂದೂಗಳ ಮಾತೇನು ಕೇಳಲ್ಲ. ಯಾವ ಹಿಂದೂಗಳಿಗೆ ಅವರು ಬೆಲೆ ಕೊಟ್ಟಿದ್ದಾರೆ? ಓಟ್ಗೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ ಹಿಂದೂಗಳಂತಾರೆ. ನಾವೆಲ್ಲ ಹಿಂದೂಗಳಲ್ವೇ? ಅದೆಲ್ಲ ಅಲ್ಲ. ಓಟ್ಗೆ ಏನು ಬೇಕೋ ಅದನ್ನ ಮಾತಾಡ್ತಾರೆ. ಸರಿ, ನಾವು ಜಾತಿ ಗಣತಿ ಇದರಲ್ಲಿ ಕಾಲದಲ್ಲಿ ಕ್ರಿಶ್ಚಿಯನ್ನಿಗೆ ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ನನಗೆ ಅದು ನೋಡಮ್ಮ, ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಾಗ ನಾನು ನೋಡಿದ್ದು. ಸೊ ಯಾರು ಬೇಕಾದ್ರೂ ಸ್ವತಂತ್ರ ಇರ್ತಾರೆ ಕನ್ವರ್ಷನ್ ಹಾಕಿ, ಅವ್ರವ್ರ ತೀರ್ಮಾನ ಅಂತ ಹೇಳಿದ್ದು ನಾನು ನೋಡಿದೆ ಟಿ ವಿನಲ್ಲಿ. ಸೊ ಸಹಜ ಅಲ್ವಾ? ಈಗ ಅವರವರು ನಾವು ಬದಲಾವಣೆ ಆಗೋದು ಅಥವಾ ಘೋಷಣೆ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಅಲ್ಟಿಮೇಟ್ ಜಾತಿ ಗಣತಿನಲ್ಲಿ ಏನು ನಮೂದಿಸ್ತಾರೆ ಅದು ಕನ್ಸಿಡರ್ ಆಗುತ್ತೆ. ಸರ್, ಹಿಂದೆ ಬಿಜೆಪಿ ಅವರು ಒಂದು ಬಿಲ್ ತಂದಿದ್ರು ಸರ್, ಮತಾಂತರ ಬಿಲ್ ನೀವು ನಿಷೇಧ ಮಾಡಿದ್ರು ಅದನ್ನು. ಹಾಗಾಗಿ ಮತಾಂತರ ಆಗಬಾರ್ದು ಅನ್ನೋದು ಅಭಿಪ್ರಾಯ. ಬಟ್ ಅದನ್ನು ನಾನು ಹಾಗೆ ಆಗ್ತೀನಿ ಅಂದರೆ ಅದಕ್ಕೆ ಕಾನೂನು ತರಬೇಕು. ಯಾರು ಹುಡ್ತಾ ಒಂದು ಯಾವ ಮತದಲ್ಲಿ ಅವರು ನೋಂದಣಿ ಆಗಿರ್ತಾರೋ ಅವರು ಮತ್ತೆ ಯಾವುದನ್ನು ಆಗಬಾರ್ದು ಅನ್ನೋದು ಕಾನೂನು ತರಕ್ಕೆ ಅವಕಾಶ ಇದೆಯಾ? ಅದು ಟೆಕ್ನಿಕಲಿ ಲೀಗಲಿ ನೋಡ್ಬೇಕಲ್ಲ, ಅದನ್ನು ನೋಡಿ. ಧರ್ಮಸ್ಥಳದ SIT ತನಿಖೆ ವಿಚಾರವಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಯಾರೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಅವರ ಪರವಾಗಿ ಸರ್ಕಾರ ನಿಲ್ತಾ ಇದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಸರ್ಕಾರ ಕರೆಕ್ಟಾಗಿ ಮಾಡ್ತಾ ಇದೆ. ಕೆಲವೇ ದಿವಸಗಳಲ್ಲಿ ಧರ್ಮಸ್ಥಳದ ವಿಚಾರ ಸ್ಪಷ್ಟವಾದಂಥ ನಿಲುವು ಬರುತ್ತೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಮಾತಾಡೋ ತಪ್ಪು ನನಗೊಂದು ನೆಮ್ಮದಿ ಆಯಿತು ಅಂತ. ಇವ್ರು ಮಾಡೋಕ್ಕಾಗದೇ ಇರೋದನ್ನ ಇವತ್ತಿನ ಕೋರ್ಟ್ ಏನರ ಒಂದು ತನಿಖೆ ಮಾಡಿ ಅಂತ ಹೇಳಿತ್ತು. ಆ ತನಿಖೆ ಆದೇಶದ ರೆಫರೆನ್ಸ್ ಇಟ್ಕೊಂಡು ಮಾಡ್ತಾ ಇದೆ. ಬಟ್ ನಾವೆಲ್ಲರೂ ಧರ್ಮಸ್ಥಳದ ಶಿವನ ಭಕ್ತರೆ, ಮಂಜುನಾಥನ ಭಕ್ತರೆ. ಅಲ್ಲಿಯ ಯಾವುದೇ ಅಗೌರವವನ್ನು ಮತ್ತು ಇನ್ಯಾವುದೇ ಉದ್ದೇಶದಿಂದ ಅದನ್ನು ಮಾಡ್ತಾ ಇಲ್ಲ. ಉದ್ದೇಶ ಬಹುಶಃ ಆ ಭಾಗದ ಜನ ಎಲ್ಲರೂ ಒಳ್ಳೇದಾಗುತ್ತೆ. ರಾಜಕೀಯವಾಗಿ ಬಿಜೆಪಿ ಅಷ್ಟೇ ಟೀಕೆ ಮಾಡ್ತಾರೆ. ಸರ್, ಮಂದಗತಿಯಲ್ಲಿ ಸಾಗ್ತಾ ಇದೆ, ನಿಧಾನಕ್ಕೆ ಸಾಗ್ತಾ ಇದೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಅವ್ರನ್ನ ಅದನ್ನ arrest ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಗೃಹ ಸಚಿವರು, ಚೀಫ್ ಮಿನಿಸ್ಟರ್ ಅದನ್ನು ನೋಡ್ಕೊತಾರೆ. ಅದ್ರ ಬಗ್ಗೆ ನಾನು ತನಿಖೆ ಯಾವ ಮಟ್ಟದಲ್ಲಿದೆ ಏನಿದೆ ಅದ್ರ ಬಗ್ಗೆ ನಾನು ಮದ್ದೂರಿನಲ್ಲ ಅಶೋಕ್ ಅವರು, ವಿಜೇಂದ್ರ ಅವರೆಲ್ಲ ಭಾಷಣ ಮಾಡಿದ್ರು. ಅದಕ್ಕೆ FIR ಹಾಕಿದ್ದಾರೆ. ಅದೇ ಹೇಳಾಯ್ತಲ್ಲ, ಅವ್ರು ಪಾಕಿಸ್ತಾನದವ್ರ ಪರನೇ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಓಟ್ಗೋಸ್ಕರ ಏನ್ ಬೇಕೋ ಆ ಸಂದರ್ಭ ತಕ್ಕಂತೆ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.